ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಯಾದಗಿರಿ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದೆ. ಭಾರೀ ಮಳೆಗೆ ಕಂಚಗಾರಹಳ್ಳಿ ತಾಂಡಾದಲ್ಲಿ ಮನೆ ಮೇಲಿನ ಶೀಟ್ಗಳು ಹಾರಿ ಹೋಗಿವೆ. ತಗಡಿನ ಶೀಟ್ ಮೈ ಮೇಲೆ ಬಿದ್ದು ಓರ್ವ ಮಹಿಳೆ ಹಾಗೂ 2 ಕುರಿಗಳಿಗೆ ಗಾಯಗಳಾಗಿವೆ. ಇತ್ತ ಬಿರುಗಾಳಿ ಮಳೆಗೆ ವಿದ್ಯುತ್ ಕಂಬಗಳು ಹಾಗೂ ಬೃಹತ್ ಗಾತ್ರದ ಮರಗಳು ಧರೆಗೆ ಉರುಳಿವೆ. ಬೆಂಗಳೂರಿನಲ್ಲಿ ಕನ್ನಡ ವಿಚಾರಕ್ಕೆ ಕ್ಯಾಬ್ ಡ್ರೈವರ್ ಹಾಗೂ ಪ್ರಯಾಣಿಕರ ಮಧ್ಯೆ ಗಲಾಟೆಯಾಗಿದೆ. ಕನ್ನಡದ ಹೆಸರಲ್ಲಿ ಅನ್ಯ ರಾಜ್ಯದ ಪ್ರಯಾಣಿಕ ಡಾಕ್ಟರ್ ಅಥರ್ವ್ ಎಂಬಾತನ ಜೊತೆ ಕ್ಯಾಬ್ ಚಾಲಕ ಜೊತೆ ಕಿರಿಕ್ ಮಾಡಿದ್ದಾರೆ. ಎಸಿ ಆನ್ ಮಾಡೋ ಅಂತ ಹೇಳ್ತಾ ಇದ್ದಂತೆ ಗಲಾಟೆ ಶುರುವಾಗಿದೆ. ಕನ್ನಡ ಮಾತನಾಡಿ ಇಲ್ಲ ಇಳಿದು ಹೋಗಿ ಅಂತ ಚಾಲಕ ಆವಾಜ್ ಹಾಕಿದ್ದಾನೆ. ಬೇರೆ ಭಾಷೆ ಮಾತನಾಡುವ ಹಾಗಿಲ್ಲ, ಇದು ಕರ್ನಾಟಕ ಅಂತ ಕೂಗಾಡಿದ್ದಾನೆ. I did not want you to try. I did not want you to go in India. ಆಗಲ್ಲ ಗುರು, ಕನ್ನಡ ಮಾತಾಡೋಗಿರಲ್ಲ, ಇಳಿದು ಹೋಗು, ಮಾತಾಡಬೇಡ ಜಾಸ್ತಿ. I said I don't know your language. बोल रहे ऐसी नहीं है. ऐसी प्रॉब्लम हो गया. क्या प्रॉब्लम हो गया? ऐसी प्रॉब्लम. अब तो I am asking what problem. ಕಲಬೆರಕೆ ಕಳ್ಳಬಟ್ಟಿ ಅಡ್ಡೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕುರಕುಂದ ಗ್ರಾಮದಲ್ಲಿ ಪೊಲೀಸರು ರೇಡ್ ಮಾಡಿದ್ದಾರೆ. ಗ್ರಾಮದ ಸಾಬಣ್ಣ ಎಂಬುವವರು ಮನೆಯಲ್ಲಿ ಕಲಬೆರಕೆ ಕಳ್ಳಬಟ್ಟಿ ಸಾರಾಯಿಯನ್ನ ತಯಾರಿಸಲಾಗ್ತಾ ಇತ್ತು. ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ದಾಳಿ ಮಾಡಿ 50 ಲೀಟರ್ ಕಳ್ಳಬಟ್ಟಿ ಸಾರಾಯಿ ಹಾಗೂ ನವಸಾರ ಗೋಲಿಗಳನ್ನು ಜಪ್ತಿ ವಹಣೆ ಜಿಲ್ಲಾಧಿಕಾರಿಗಳಿಂದ ಸಿಎಂ ಸಿದ್ದರಾಮಯ್ಯ ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದಾರೆ. ಇನ್ನು ಬರ ಪರಿಹಾರದ ಬಗ್ಗೆಯೂ ಸಿಎಂ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ. ವಿಜಯಪುರ ಕೆರೆಗೆ ನೀರು ತುಂಬಿಸದ ಹಿನ್ನೆಲೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ರೈತರು ಮುತ್ತಿಗೆ ಹಾಕಿದ್ರು. ರೈತ ಮುಖಂಡ ಸಂಗಮೇಶ ಸಗರ ನೇತೃತ್ವದಲ್ಲಿ ಮುತ್ತಿಗೆಯನ್ನ ಹಾಕಲಾಯಿತು. ಆಹೇರಿ, ಜಂಬಗಿ, ಹುಣಸಿಯಾಳ ಕೆರೆಗೆ ನೀರು ತುಂಬಿಸುವಂತೆ ಹಲವು ಬಾರಿ ಮನವಿ ಮಾಡಿದ್ವಿ, ಆದರೂ ಕೆರೆಗಳಿಗೆ 5% ಮಾತ್ರ ನೀರು ಬಿಟ್ಟಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಡೊನೇಷನ್ ಹಾವಳಿಗೆ ಕಡಿವಾಣ ಹಾಕಬೇಕು ಅಂತ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ದಲಿತ ಸೇನೆ ಪ್ರತಿಭಟನೆಯನ್ನ ನಡೆಸಿದ್ರು. ಡೊನೇಷನ್ ಹಾವಳಿಯಿಂದಾಗಿ ಬಡ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ಸರ್ಕಾರ ನಿಗದಿಪಡಿಸಿದ ಶುಲ್ಕವನ್ನ ಮಾತ್ರ ತೆಗೆದುಕೊಳ್ಬೇಕು. ಡೊನೇಷನ್ ತಡೆಗಟ್ಟುವುದಕ್ಕೆ ವಿಶೇಷ ತಂಡವನ್ನು ರಚಿಸಲು ಜಿಲ್ಲಾಡಳಿತಕ್ಕೆ